ಪರ್ವದ ನಿಮಿತ್ತವಾಗಿ ತತ್ವ ಚರ್ಚೆಯನ್ನು ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಅಷ್ಟಾನಿಕ ಪರ್ವದಲ್ಲಿ ಹಲವು ರೀತಿಯಾಗಿ ಅರ್ಹಂತ ಪರಮೇಷ್ಠಿಯ ಸ್ತುತಿಯನ್ನು ಮಾಡುವಂತಹ ಸಂದರ್ಭ ಇದೆ. ದೇವಗತಿಯಲ್ಲಿ ದೇವದೇವತೆಗಳು ನಂದೀಶ್ವರ ದೀಪಕ್ಕೆ ಹೋಗಿ ಪೂಜೆಯನ್ನು ಮಾಡುವಂತಹ ಪರಿಪಾಟಿ ಗ್ರಂಥಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಹಾಗಿದ್ದಾಗ ಅದೇ ರೀತಿಯಾಗಿ ಮನುಷ್ಯಗತಿಯಲ್ಲಿ ಕೂಡ ಒಂದು ಅಷ್ಟವಿಧಾರ್ಚನೆ ಪೂಜೆ ಮಾಡುವಂತಹ ಪರಿಪಾಟಿ ಬಂದಿದೆ. ಆದರೆ ದೇವತೆಗಳ ಪೂಜೆ ಮಾಡೋದು ಇಷ್ಟು ದೊಡ್ಡ ವಿಚಾರ ಯಾಕಾಯ್ತು? ಪೂಜೆ ಅಂತೂ ಎಲ್ಲರೂ ಮಾಡ್ತೀವಿ. ಅಷ್ಟಾನಿಕದಲ್ಲಿ ಅಂತಹ ವಿಶೇಷತೆ ಏನಾಗೋಯ್ತು? भाई देव तो वैसे भी उपवास रहते हैं, है ना? तो ಯಾವತ್ತೂ ಒಂದು ದಿನ ಕಂಠದಲ್ಲಿ ಅಮೃತ ಸ್ರಾವ ಆಗುತ್ತೆ, ಬಾಕಿ ದಿನಗಳಲ್ಲಿ ಉಪವಾಸ ಅಂತೂ ಇದ್ದೇ ಇದೆ. तो फिर ಪೂಜೆ ಮಾಡೋದ್ರಲ್ಲಿ ವಿಶೇಷತೆ ಏನಾಯ್ತು? ಅಷ್ಟಾನಿಕ ಪರ್ವದಲ್ಲಿ ಪೂಜೆ ಮಾಡೋದಲ್ಲ, ದೇವತೆಗಳು ಪೂಜೆ ಮಾಡೋದು ವಿಶೇಷ ಇದೆ. ಯಾಕೆ ವಿಶೇಷ ಇದೆ? ದೇವಗತಿಯಲ್ಲಿ ಸಂಯಮ ಇಲ್ಲ. ದೇವಗತಿಯಲ್ಲಿ ಸಂಯಮ ಇಲ್ಲ, ಹಾಗಾಗಿ ದೇವ ಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ್ ದಾನ್ ಇದ್ಯಾವುದೂ ದೇವಗತಿಯಲ್ಲಿ ದೈನಂದಿನ ಕ್ರಿಯೆ ಇಲ್ಲ. इसको दिनचर्या नहीं कहा जा सकता देवगति में, क्योंकि वहां संयम नहीं है. चूंकि संयम नहीं है तो रोज देव दर्शन भी नहीं है. ಅರ್ಥ ಆಗ್ತಿದೆ? ಪ್ರತಿದಿನ ದೇವದರ್ಶನನೂ ಇಲ್ಲ. ಆದರೆ ಅಷ್ಟಾನಿಕ ಪರ್ವದಲ್ಲಿ ಈ ಪರ್ವ ಅಂತಹ ಅಸಂಯಮ ಜೀವನದಲ್ಲಿಯೂ ಆಂಶಿಕವಾಗಿ ಆದರೂ ಒಂದು ಮಿತಿಯನ್ನ ಹಾಕಿ ಸಂಯಮ ತಂದಿರುವಂತೆ ಕಾಣಿಸುತ್ತೆ. ಯಾವ ಗತಿಯಲ್ಲಿ ಸಂಯಮನೇ ಸಾಧ್ಯ ಇಲ್ಲ, ಅಂತಹ ಗತಿಯಲ್ಲೂ ಕೂಡ ಒಂದು ರೀತಿಯಾಗಿ ಸಂಯಮ ಬಂದಿರುವಂತೆ ಕಾಣಿಸುತ್ತೆ ಈ ಪರ್ವದಲ್ಲಿ. ಹಾಗಾಗಿ ವಿಶೇಷ ಇದೆ ಅದು. ಅಂದರೆ ಅಂತಹ ಜೀವಿಯಲ್ಲೂ ಕೂಡ ಸಂಯಮ ಬರುತ್ತೆ ಅಂದರೆ ಮನುಷ್ಯ ಗತಿಯಲ್ಲಂತೂ ಇನ್ನಷ್ಟು ಉತ್ಕೃಷ್ಟವಾಗಿ ಇದು ಆಚರಣೆ ಆಗಲಿಕ್ಕೆ ಸಾಧ್ಯ ಇದೆ. हम उल्टा समझते हैं, यार देव तो करते हैं, हमारी शक्ति कहाँ है, हम तो ठीक है थोड़ा कर लेते हैं. ऐसा नहीं, देव की तो मजबूरी है, वो नहीं पाल सकता संयम. ऐसा समझो, महावीर जयंतिಗೆ ಒಂದು ದಿನ ಬಸ್ತಿಗೆ ಬಂದಿದ್ದಾನೆ, ಅವನ್ನ ನೋಡಿ ಇವನು ಏನು ಹೇಳ್ತಿದ್ದಾನೆ, ಅವರಂತೂ ಧರ್ಮ ಮಾಡ್ತಾರೆ, ನಾನು ಎಷ್ಟು ಸಾಧ್ಯ ಇದೆ ಒಂಚೂರು ಚೂರು ಮಾಡ್ತೀನಿ. ಯಾರು ನೋಡಿ ಹೇಳ್ತಿದ್ದಾನೆ? ವರ್ಷಕ್ಕೊಂದಿನ ಬರ್ತಾ ಇದ್ದಾನೆ, ಅವನು ನೋಡಿ ಹೇಳ್ತೀನಿ. ऐसे मनुष्य उन देव को देख करके बोलता है, भाई वो तो अष्टानिका के 8 दिन करते हैं और तुम्हारी शक्ति इतनी है कि तुम रोज कर सकते हो. तो ಶಕ್ತಿ ಯಾರು ದೊಡ್ಡದಾಯ್ತು? ನಮ್ಮದು ದೊಡ್ಡದಾಯ್ತು ತಾನೆ. ನಾವೇನು ಹೇಳ್ಬೇಕಾಗಾದ್ರೆ
हमें बोलना चाहिए हम तो रोज करेंगे, उनसे ज्यादा करेंगे, उनसे ज्यादा शक्ति है, ऐसा बोलना चाहिए ना. तो ಅಷ್ಟಾನಿಕ ಪರ್ವ ಯಾವ ಅಸಂಯಮಿತ ಜೀವನ ಇದೆ ಅಲ್ಲಿಯೂ ಕೂಡ ಸಂಯಮವನ್ನ ತರುವಂತಹ, ಜ್ಞಾಪಿಸಿಕೊಡುವಂತಹ ಪರ್ವ ಇದೆ. ಮನುಷ್ಯನಿಗಂತೂ ಸದಾ ಸಂಯಮ ಪಾಲಿಸುವಂತಹ ಆಶೀರ್ವಾದ ಸಿಕ್ಕಿದೆ. ಅವನ ಜೀವನದಲ್ಲಂತೂ ಸದಾ ಕಾಲ ಅಷ್ಟಾನಿಕ ಇರಲಿಕ್ಕೆ ಸಾಧ್ಯ ಇದೆ. ಆ ಒಂದು ಸಂದರ್ಭದಲ್ಲಿ ನಾವು ಸಮಾಧಿ ಮರಣದ ಚರ್ಚೆ ಮಾಡೋದಿದೆ. ಆಲ್ರೆಡಿ 2-3 ಕಮೆಂಟ್ ಬಂದಿದೆ, ಮರಣದ ಚರ್ಚೆ ಯಾಕೆ ಅಂತ. अच्छा बोलो, मरण की चर्चा करना शुभ है कि अशुभ है? बोलो बोलो, क्या लगता है? ಸಾವಿನ ಬಗ್ಗೆ ಮಾತಾಡೋದು ಶುಭನೋ ಅಶುಭನೋ? आप बोलो, ಮೃತ್ಯು ಮರಣ ಸಾವಿನ ಬಗ್ಗೆ ಮಾತಾಡೋದು ಶುಭ ಅನ್ಸತ್ತೋ ಅಶುಭ ಅನ್ಸತ್ತೋ? बोलो. अच्छा, ಮರಣ ಇದೆಯಲ್ಲ, ಇದು ಶಾಶ್ವತ ಸತ್ಯ ತಾನೆ? ಅಥವಾ ಯಾರಿಗಾದ್ರೂ ಡೌಟ್ ಇದೆಯಾ? ಇಲ್ಲ ತಾನೆ? अच्छा, तो कौन सा जीवन अच्छा है? ಸತ್ಯವನ್ನ ಮುಚ್ಚಿಡೋದು ಸರಿನೋ ಅಥವಾ ಸತ್ಯವನ್ನ ಯಥಾವತ್ತಾಗಿ ಧೈರ್ಯದಿಂದ ನೋಡೋದು ಅದು ಜೀವನ ಸರಿನೋ? देखो, ಮರಣ 2 ಪ್ರಕಾರದಿರುತ್ತೆ. ಒಂದು ದ್ರವ್ಯ ಮರಣ, ಒಂದು ಭಾವ ಮರಣ. 2 ಪ್ರಕಾರದ ಮರಣ ಇದೆ. ಈ ಚರ್ಚೆನೇ ಅದ್ಭುತ ಇದೆ. अब हम सिर्फ द्रव्य मरण जानते हैं. ಮರಣ ಅಂದ್ರೆ ದ್ರವ್ಯ ಮರಣ. ದ್ರವ್ಯ ಮರಣ ಅಂದ್ರೆ ಶರೀರದ ವಿನಾಶ, ಅದಕ್ಕೆ ದ್ರವ್ಯ ಮರಣ ಅಂತಾರೆ. ಇದು ಮಾತ್ರ ಗೊತ್ತಿದೆ ನಮಗೆ, ಭಾವಮರಣ ಗೊತ್ತಿಲ್ಲ. ಭಾವಮರಣ ಅಂತೂ ಸತತವಾಗಿ ನಡೆಯುತ್ತೆ. ಮರಣ ಅನ್ನುವಂತಹ ವಿಷಯ ಏನು? ಕಿ ಮರಣ ಅಂದ್ರೆ ಯಾವ ಸ್ಥಿತಿ ಇದೆ, ಯಾವ ಪರಿಸ್ಥಿತಿ ಇದೆ, ಜೀವನ ಯಾವ ಸದ್ಯದ ಅವಸ್ಥೆ ಇದೆ, ಅದು ನಾಶ ಆಗೋದು. मरण माने मिट जाना. तो किसका मिट जाना? बोले किसी का भी मिट जाने को मरण कहते हैं. ಮರಣ ಅಂದ್ರೆ ನಾಶ ಆಗೋದು. ಯಾರು ನಾಶ ಆಗೋದು? बोलो, ಎಲ್ಲಾದ್ರೂ ನಮ್ಮ ಕೀರ್ತಿ ಪ್ರಸಿದ್ಧಿ ಸ್ವಲ್ಪ ಕುಗ್ಗಿ ಹೋಗುತ್ತೆ ಅಂದ್ರೆ ನಾವು ಅಲ್ಲಿಗೆ ಹೋಗ್ತೀವೇನೋ? ಎಲ್ಲಾದ್ರೂ ಹೋದ್ರೆ ನಮ್ಮ ಹಣ ಕಡಿಮೆ ಆಗುತ್ತೆ ಅಂದ್ರೆ ಹೋಗ್ತೀವೇನೋ? ಎಲ್ಲಾದ್ರೂ ಹೋದ್ರೆ ನಾನು ಎಷ್ಟು ಮೂರ್ಖ ಇದ್ದೀನಿ ಅಂತ ತಿಳಿಯುತ್ತೆ, ಅಲ್ಲಿ ಹೋಗ್ತೀವೇನೋ? क्यों नहीं जाते? क्योंकि डर लगता है. किस बात का डर लगता है? मिट जाने का. ಅಲ್ಲಿ ನಾಶ ಆಗುತ್ತೆ. तो सतत तो ये डर लगा रहा ना कि मैं मिटने वाला हूं. ये तो डर हमेशा है, ಸತತವಾಗಿ. तो ಸತತವಾಗಿ ಈ ಭಯ ಇದೆ ಅಂದಮೇಲೆ ಅವನು ಜೀವನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಸಮಯ ಸಮಯಕ್ಕೂ ಸಾವು ನಡೀತಾ ಇದೆ. चल रहा है कि नहीं? अभी अभी जो था वो अब नहीं है. जिसको मैं समझ रहा था कि ये है, अगले समय में वो नहीं है. तो ಇದೇನಾಯ್ತು? ಯಾವ ವಸ್ತುವನ್ನ ಇದೆ ಅಂತ ಇದ್ದೆ ಅದಿಲ್ಲ. ರಾತ್ರಿ ಯಾವ ಚಂದ್ರ ತುಂಬಾ ಇಷ್ಟ ಆಗ್ತಾ ಇದ್ದ
ತಂಗಾಳಿ ಬೀಸ್ತಾ ಇತ್ತು. ಬೆಳಿಗ್ಗೆದ್ದು ನೋಡಿದ್ರೆ ಯಾರೂ ಇಲ್ಲ. ಕಿನ್ಗನ್ಸುತ್ತಿದ್ದು ನಿಜವಾಗ್ಲೂ ನೋಡಿದ್ನೋ ಇಲ್ಲ ಕನಸು ಬಿದ್ದಿತ್ತು, ಕುछ पता नहीं. जिसको अपना माना कि अगले समय वो नहीं है. ಯಾವ ಸಂಬಂಧವನ್ನು ಸೃಷ್ಟಿ ಮಾಡಿದ್ದೆ ಅದು ಮುಂದಿನ ಸಮಯದಲ್ಲಿ ಇಲ್ಲ. ಯಾವ ಆಸೆ ಹುಟ್ಟಿತ್ತು ಆ ಆಸೆ ಮುಂದಿನ ಸಮಯದಲ್ಲಿ ಇಲ್ಲ. अपोलो, यहां बचने वाला तो कुछ भी नहीं है ना. क्या बचेगा बोलो? ये वक्ता, ये श्रोता, ये हॉल, क्या बचने वाला है? कुछ भी नहीं बचेगा ना. तो चिंता किस बात की है? ಯಾವ ಮನುಷ್ಯ ಸೃಷ್ಟಿ ಮಾಡಿರುವಂತಹ ವಸ್ತುಗಳಿದೆ ಅದು ಮಾತ್ರ ನಾಶ ಆಗೋದಿಲ್ಲ. ಮನುಷ್ಯನ ವಿಚಾರ, ಮನುಷ್ಯನ ಭಾವನೆ ಅದು ಕೂಡ ನಾಶ ಆಗೋದಿದೆ. ಬಲು ಏನು ಹೇಳ್ತಿದ್ದಾರೆ? ವಸ್ತು ಮಾತ್ರ ಅಲ್ಲ, ನಿನ್ನ ಭಾವನೆ, ನಿನ್ನ ವಿಚಾರ ಅದು ನಾಶ ಆಗೋದಿದೆ. अभी विचार उठा था और अब नहीं है. बोलो कितना भरोसा करना विचार पर फिर? अभी कुछ आशा उठी थी और अगले समय में नहीं है. तो ಆಸೆ ಹುಟ್ಟಿದ್ದು ಸತ್ಯನೋ ನಾಶ ಆಗಿದ್ದು ಸತ್ಯನೋ? बोलो. तो ಈಗ ಎರಡು ವಿಷಯಗಳಿದೆ. ಒಂದು ದ್ರವ್ಯ ಮರಣ, ಇನ್ನೊಂದು ಭಾವ ಮರಣ. तो ದ್ರವ್ಯ ಮರಣ ಆಗೋದಂತೂ ಎಲ್ಲರಿಗೂ ಗೊತ್ತಿದೆ ಅಷ್ಟೇ. ಆದರೆ ನೆನಪೆಷ್ಟು ಜನಕ್ಕೆ ಬರುತ್ತೆ? ನಮಗೆ ದ್ರವ್ಯ ಮರಣ ಅನ್ನೋದು ಗೊತ್ತಿದೆ, ಆದರೆ ನಾವೇನು ಮಾಡ್ತೀವಿ? ಅದನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ತೀವಿ. हम प्रयत्न करते हैं उसको छुपाने का. हम घर पे क्या बोलते हैं? ಯಾರಾದರೂ ಸಾವಿನ ಬಗ್ಗೆ ಮಾತಾಡ್ತಾ ಇದ್ರೆ ಶುಭ್ ಶುಭ್ ಬೋಲೋ. ಬೆಳಗ್ಗೆ ಇದೇನು ಸಾವಿನ ಬಗ್ಗೆ ऐसे तो बोलते. ಯಾವ ಕಾರಣಗಳಿಂದ ಸಾವು ಬರುತ್ತೆ ಆ ಕಾರಣಗಳ ಹೆಸರು ಹೇಳೋದಿಲ್ಲ. ನೋಡಿದ್ರೆ ಹಳ್ಳಿಗಳಲ್ಲಿ ಕೆಲವೊಂದು ಕಡೆಗೆ ಮನೇಲಿ ಹಾವು ಬಂದಿದ್ರೆ ಹಾವು ಅಂತ ಹೇಳೋದಿಲ್ಲ. सांप का नाम लेना भी मंजूर नहीं है. क्यों? बोले सांप से मृत्यु आती है. तो कहते ये बड़ा बड़ा होता है ना. क्या होता है बड़ा बड़ा? माने ಸ್ಮಶಾನದಲ್ಲಿ ಜಾಗ ತುಂಬಾ ಇರುತ್ತೆ, लेकिन टहलने कोई नहीं जाता. सुत्तड़क क्या रोकती नो? क्यों नहीं जाते? क्योंकि हम मृत्यु नामक सत्य को छुपाना चाहते हैं. ಅದು ಬೆಳಕಿಗೆ ಬರೋದು ಇಷ್ಟ ಇಲ್ಲ ನಮಗೆ. इसलिए महिलाओं को तो परमिशन भी नहीं है, स्मशान नहीं जा सकते. क्यों नहीं जा सकते? मैं तो समझता हूं गए और देख लिया कि शरीर की हालत क्या होने वाली है, फिर कौन सा श्रृंगार बचेगा, फिर कौन सा बंधन बचेगा? फिर तो पूरा जीवन का नग्न सत्य सामने आ जाएगा ना. ಮುಂದೆ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆ? ಮೃತ್ಯು ಮರಣವನ್ನ ಮುಚ್ಚಿಟ್ರೆ ಮಾತ್ರ ಅಸಂಬದ್ಧ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ನಮ್ಮ ಎಲ್ಲ ಬಂಧನಗಳ ಮೂಲ ಕಾರಣ ಇದೆ
मरणवನ್ನ मरतिरोದು. मरण को याद नहीं रखते हम. ಈ ಸಾವು ಅನ್ನೋದು ನಿಜವಾಗ್ಲೂ ಆತ್ಮನಿಗೆ, ಜೀವಕ್ಕೆ ಜೀವನ ತುಂಬುವಂತಹ ವಿಷಯ ಇದೆ. ನಮಗೇನಾಗ್ಬಿಟ್ಟಿದೆ, ಸಾವು ಅಂದ ತಕ್ಷಣ ಮುಖ ಉಚ್ಕೊಂಡ್ಬಿಡುತ್ತಾನೆ. ಸಾವು ಅಂದ ತಕ್ಷಣ ಸೀರಿಯಸ್ನೆಸ್. ಮರಣ ಅಂದ ತಕ್ಷಣ ಏನನ್ಸುತ್ತೆ, ಏನೋ ಕೆಟ್ಟದ್ದು ನಡೆಯೋದಿದೆ. ಎಲ್ಲ ಕಡೆ ಉದಾಸಿ. ಜಿನ್ವಾನಿ ಹೇಳ್ತಾ ಇದೆ, ಮರಣ ಜೀವಕ್ಕೆ ನಿಜವಾದ ಜೀವನವನ್ನ ತಂದು ಕೊಡುತ್ತೆ. जिसको मरण याद नहीं वो हर समय मरता रहेगा, वो जीता नहीं. ಯಾರಿಗೆ ಮರಣ ನೆನಪಿದೆ ಅವನು ಮಾತ್ರ ಜೀವನ ನಡೆಸ್ತಾನೆ, ಬಾಕಿ तो हर समय मरते. ಅವನಿಗೆ ಸಾಯೋದಕ್ಕೆ ಪುರ್ಸತ್ತಿಲ್ಲ, ಜೀವನ ಯಾವಾಗ ಮಾಡ್ತಾನೆ? फिर मೈ ಭೂಲ್ನಾ, ಮೃತ್ಯು ಅಂದರೆ ಪ್ರತಿ ಸಮಯ ನಾಶ ಆಗೋ ಅನುಭವ. ಒಂದೊಂದು ಕ್ಷಣ ಏನಾದ್ರೂ ಇವನದ್ದು ನಾಶ ಆಗುತ್ತಾನೆ ಇದೆ. ಯಾವುದು ನಾಶ ಆಗುತ್ತಾ ಇದೆ? ಅಭಿ ಯಾವ ಆಸೆ ಹುಟ್ಟಿತ್ತು ಅದು ನಿರಾಸೆ ಆಯಿತು, ಒಬ್ಬರ ಸಾವಾಗಿತ್ತು. ಅಲ್ಲಿ जो आशा उठी थी वो निराशा बन गई, तो किसी की मृत्यु तो हुई ना. तो ಆ ಮೃತ್ಯುವನ್ನ ನಾವು ಪರಿಗಣಿಸೋದಿಲ್ಲ, ಕೌಂಟ್ ಮಾಡೋದಿಲ್ಲ. ಜಿನ್ವಾನಿ ಹೇಳ್ತಾ ಇದೆ, ಅದು ನಿಜವಾದ ಮರಣ ಇದೆ. द्रव्य मरण निजवाद मरण अल्ल. द्रव्य मरण तो वास्तव में मरण ही नहीं है, वो तो शरीर का चला जाना है. ಅನುಪ್ರೇಕ್ಷೆ ಬರೆಯುವಾಗ ಬರೀ ನೆನಪಿದೆ ಯಾರಿಗಾದ್ರು, ಭವಿಷ್ಯವಲ್ಲ ಸಾವು ಎಂಬುದು, ನಿನ್ನ ಜೊತೆಗಿರೋ ದೇಹವು ಸತ್ತ ಶವವು, ಚಿತೆಗೆ ದಾರಿಯ ಕಾಣುವಂತೆ ಭೋಗವು. ಕಿ ದೇಹ ಜೊತೆಗೇನಿದೆ ಅದಂತೂ ಶವನೇ ಇದೆ. ದೇಹದಲ್ಲಿ ಜೀವ ಇದೆಯೇನೋ, ಆತ್ಮನಲ್ಲಿ ಜೀವ ಇದೆ, ದೇಹದಲ್ಲಿ ಯಾವ ಜೀವ ಇದೆ? वो तो शव ही है. तो ಯಾರು ತನ್ನನ್ನು ತಾನು ದೇಹ ಅಂತಾನೆ ತಿಳಿದಿದ್ದಾನೆ ಅವನಂತೂ ಶವನೇ ಇದ್ದಾನೆ, वो जीव का है. ಎಲ್ಲಿವರೆಗೆ ದೇಹ ನಾನು ಅನ್ನುವ ಪರಿಕಲ್ಪನೆ ಇದೆ, ಅರ್ಥ ಆಗ್ತಿದೆ? ದೇಹ ಭಾವ, ದೇಹ ನಾನು ಅಂದಾಗ ಈ ಪ್ರಪಂಚದ ಜೊತೆಗೆ ಸಂಬಂಧ ಸ್ಥಾಪನೆ ಆಗುತ್ತೆ. ಇಲ್ಲಾಂದ್ರೆ ಯಾವ ಸಂಬಂಧನೂ ಇಲ್ಲ. ದೇಹ ನಾನು ಅನ್ನೋ ಭಾವ ಇದೆಯಲ್ಲ, ಇಲ್ಲಿಂದ ಎಲ್ಲ ವಿಷಯಗಳು ಪ್ರಾರಂಭ ಆಗುತ್ತೆ. ಹೇಳುತ್ತಿದ್ದಾರೆ, ಈ ಯಾವ ಭಾವ ಇದೆ ಇದು ಶವ ಆಗುವ ಲಕ್ಷಣ ಇದೆ. ये शव का लक्षण है. जैसे पत्ता होता है ना, पेड़ से गिरी एक पत्ता, तो ಯಾವ ಕಡೆ ಹೋಗುತ್ತೆ ಎಲೆ? ಮರದಿಂದ ಉದುರದ ಮೇಲೆ ಗಾಳಿ ಯಾವ ಕಡೆಗಿದೆ ಆ ಕಡೆ ಹೋಗುತ್ತೆ. ನಾವೇನು ಹೇಳ್ತೀವಿ? ಎಲೆ ಹರಡ್ತಿದೆ ಅಂತೀವೇನು? ನಾವಂತೀವಿ ಗಾಳಿ ಬೀಸ್ತಾ ಇದೆ. ಕ್ಯೂ? ಯಾಕಂದ್ರೆ ಎಲೆಗೆ ಯಾವ ಮಹತ್ವನೂ ಇಲ್ಲ, ಗಾಳಿ ಯಾವ ಕಡೆ ಬರುತ್ತೆ ಅದನ್ನು ಕರ್ಕೊಂಡು ಹೋಗುತ್ತೆ. ಹಾಗೆ ಈ ಜೀವನ ಇದೆ ಒಂದು ಶವ. ಬಾಡಿಯನ್ನ, ಡೆಡ್ ಬಾಡಿಯನ್ನ 6ನೇ ಫ್ಲೋರಿಂದ ಕೆಳಗೆ ಹಾಕಿದ್ರೆ ಪ್ರಯಾಣ ಮಾಡುತ್ತೋ ಇಲ್ವೋ? 6ನೇ ಫ್ಲೋರಿಂದ 1ನೇ ಫ್ಲೋರ್ಗೆ ಮಾಡುತ್ತೆ ತಾನೆ? ಹಾಗೆ ಇವನ ಜೀವನ ಇದೆ. ಮೋಹ, ಲೋಭ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಆ ಕಡೆ ಹೋಗ್ತಾನೆ. ಮೋಹ, ಮಾಯಾಚಾರ, ಆಡಂಬರ, ಪ್ರದರ್ಶನ
ಇತ್ಯಾದಿಗಳ ಒತ್ತಡ ಯಾವ ಕಡೆಗಿದೆ ಆ ಕಡೆಗೆ ಜೀವನ ಹೋಗುತ್ತೆ. ಜಿನ್ವಾನಿ ಹೇಳುತ್ತೆ, ಇವನು ಜೀವಿಸ್ತಾ ಇಲ್ಲ, ಇವನು ಶವ ಇದ್ದಾನೆ, ಎ ಡೆಡ್ ಬಾಡಿ. ಕಬೀರದಾಸ್ कहते ಸಾಧೋರೆ ಮುರ್ದೋ ಕಾ ಗಾಂವ್ ಹೈ कि 800 ಕೋಟಿ ಶವಗಳಿದೆ ಇಲ್ಲಿ. ಜೀವಂತ ಯಾರಿದ್ದಾರೆ ಇಲ್ಲಿ? जीवंत उसको कहते हैं जो वास्तव में मुक्त हो, ಯಾರಿಗೆ ಬಂಧನ ಇಲ್ಲ, ಆದಿ ವ್ಯಾಧಿ ಉಪಾಧಿ ಇವುಗಳ ಬಂಧನ ಯಾರಿಗಿಲ್ಲ, ಅವನ ಜೀವನ ಜೀವಂತ ಇದೆ, ಅವನು ಜೀವಿಸ್ತಾ ಇದ್ದಾನೆ. ಬಾಕಿ ತೋ ಶವ. ಈ ಟೇಬಲ್ ಜೀವನ ಮಾಡ್ತಾ ಇದೆಯೇನು? ಹಾಗೆ ಇವನು ಜೀವನ ಮಾಡ್ತಾ ಇಲ್ಲ. ಯಾವ ಕಡೆಗೆ ಇವನ ಕಷಾಯಗಳು ಕರ್ಕೊಂಡು ಹೋಗುತ್ತೆ ಆ ಕಡೆಗೆ ಹೋಗ್ತಾನೆ. ಅದನ್ನ ಹೊರತುಪಡಿಸಿ ಯಾವತ್ತಾದ್ರೂ ನಾವು ಜೀವನ ಮಾಡಿದ್ದೀವೇನು? ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಜೀವನದ ಸತ್ಯವನ್ನ ನೋಡೋದು ಶುಭ ಇದೆ. ಇದು ತುಂಬಾ ಶುಭ ಸೂಚಕ ಇದೆ. ये कौन सी मान्यता, कौन सी प्रथा, कौन सी परंपरा बना ली हमने कि मरण की चर्चा करना अशुभ बात है. ये धर्म के विरुद्ध बात है बिल्कुल. ಇದು ಧರ್ಮ ವಿರುದ್ಧ ವಿಷಯ ಇದೆ. ಸತತ ಪ್ರತಿ ಸಮಯ ಯಾರಿಗೆ ಮರಣದ ನೆನಪಿದೆ ಅವನೇ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಯಾರಿಗೂ ಸಾವಿನ ನೆನಪು ಬರುತ್ತೆ ಅವನಿಗೆ ದುಃಖ ಆಗುತ್ತೆ. ಯಾರಿಗೆ ಪ್ರತಿ ಸಮಯ ನೆನಪಿದೆ ಅವನು ನಿಜವಾದ ಜೀವನ ನಡೆಸ್ತಾನೆ. ಬೈ ಸತತವಾಗಿ ಕಣ್ಣು ಮುಂದೆ ಸಾವು ನಡೀತಾ ಇದೆ. ಅಭಿ ಸ್ಮಶಾನದಲ್ಲಿ ಸುಟ್ಟಕ್ಕೆ ಬಂದಿದ್ದೀವಿ. तो जिसको जलाकर आए थे उसमें अपना भी चेहरा देख लेते, नहीं देख सकते. ಯಾವ ದೇಹ ಸುಟ್ಟು ಹೋಗ್ತಾ ಇತ್ತು ಅದರಲ್ಲಿ ನನ್ನ ಮುಖನೂ ನೋಡಿದ್ದಿದ್ರೆ ಕಾಣಿಸ್ತಾ ಇತ್ತು. ಜಿನ್ವಾನಿ ಹೇಳ್ತಾ ಇದೆ, ಇದು ಯಾವುದನ್ನ ಭರವಸೆಗೆ ಯೋಗ್ಯ ಇಲ್ಲ ಅದರ ಮೇಲೆ ಭರವಸೆ ಇಟ್ಟು ಕೂತಿದ್ಯಾ. ಜैसे गुब्बारे के ऊपर बैठा है तो ಏನಾಗುತ್ತೆ ಒಂದು ಸೂಜಿ ಸಾಕು. ಹಾಗೆ ಯಾವುದು ಭರವಸೆಗೆ ಯೋಗ್ಯ ಇಲ್ಲ ಅದರ ಮೇಲೆ ಸಂಪೂರ್ಣ ಭರವಸೆ ಇಟ್ಕೊಂಡು ಕೂತಿದ್ದಾನೆ. ಏನಾಗುತ್ತೆ ಬಲೂನ್ ಅಂತ ಹೊಡೆಯುತ್ತೆ. ಬಲೂನ್ ಯಾವಾಗ ಹೊಡೆಯುತ್ತೆ? ಪ್ರತಿ ಸಮಯ. ಆದ್ರೆ ಇವನೇನ್ ಮಾಡಿದಾನೆ, ಅದು ಒಡೆದು ಹೋಗಿದ್ರು ಅದು ಕಾಣಿಸ್ಬಾರ್ದು ಅಂತ ಎಲ್ಲ ಪ್ರಬಂಧ ಮಾಡಿದಾನೆ. ಒಂದೇ ದಿಕ್ಕಿನ चाहिए. ಜೀವನದಲ್ಲಿ ಈಗ ತಾನೇ ಮನೆ ಇತ್ತು, ಈಗಿಲ್ಲ. ಈಗ ತಾನೇ ಯೌವನ ಅವಸ್ಥೆ ಇತ್ತು, ಈಗಿಲ್ಲ. ಏನ ಯಾವಾಗ ನಮ್ಮ ಜನ್ಮ ಆಗಿತ್ತು ಇತನೇ ಸೆ ಥೇನ, ಇಷ್ಟೇ ಇದ್ದ ಇವನು. ಈಗೇನಾಗಿದ್ದಾನೆ ತಿಳಿದ್ರೆ ಅವನಲ್ಲಿ ಇವನಲ್ಲಿ ಏನಾದ್ರೂ ಸಮಾನತೆ ಇದೆಯೇನೋ? ಕುछ समानता नहीं. ಅವನೇ ನಾನು ಅಂತ ನಾವೇನು ಹೇಳ್ತಿದ್ದೀವಲ್ಲ, ಜಿನ್ವಾನಿ ಹೇಳುತ್ತೆ ಇದು ನಿತಾಂತ ನಿನ್ನ ಅಜ್ಞಾನ ಇದೆ. ಆ ಅವಸ್ಥೆಯಲ್ಲೂ ನಿನ್ನಲ್ಲೂ ಏನೂ ಸಮಾನತೆ ಇಲ್ಲ, ಅದು ಹೊರಟೋಯ್ತು. ಮತ್ತಿನ್ಯಾವುದು ಬರೋದಿದೆ ಅದೇನು ಹೇಳ್ತಾ ಇದೆ ಕಿ ನೀನು ನಂಬಿರುವಂತಹ ಪ್ರತಿಯೊಂದು ವಸ್ತು ಮರಣ ಧರ್ಮ ಇದೆ. ಸಬ್ ಮರಣ ಧರ್ಮ
ಮನೆಗೆ ನಾವು ಒಂದು ಗಾಜಿನ ಭರಣಿ ತಂದರೆ ಏನು ಮಾಡ್ತೀವಿ? ತುಂಬ ಜೋಪಾನ ಮಾಡ್ತೀವಿ. ಯಾಕೆ ಜೋಪಾನ ಮಾಡ್ತೀವಿ? क्यों केयर करते इतना? क्योंकि पता है गलती से भी छूट गई तो मरण है. तो ಜಿನ್ವಾನಿ ಹೇಳ್ತಾ ಇದೆ, ಜೀವನ ಕೂಡ ಮರಣ ಧರ್ಮ ಇದೆ, ಗಾಜಿನ ಭರಣಿ ತರ. ನೀನು ಕಾಳಜಿ ವಹಿಸಲಿಲ್ಲ ಅಂದ್ರೆ ಮರಣ ಅಂತೂ ನಿಶ್ಚಿತನೇ ಇದೆ. ಎರಡು ವಿಷಯ ಇದೆ. ಒಂದು, ಸತತವಾಗಿ ಯಾವ ಸಾವು ಸಂಭವಿಸ್ತಾ ಇದೆ ಅದನ್ನ ಕಣ್ತೆರೆದು ನೋಡುವಂತಹ ಅವಶ್ಯಕತೆ ಇದೆ. ಅದನ್ನ ನೋಡಿದ್ರೆ ಏನಾಗುತ್ತೆ? ಕಿ ವಾಸ್ತವ ಗೊತ್ತಾಗುತ್ತೆ ಕಿ ಪ್ರತಿಯೊಂದು ವಸ್ತು ಕ್ಷಣಿಕ, ಮರಣ ಅನಿತ್ಯ ಇದೆ. ಈಗ ಇವನಿಗೆ ಯಾವುದರ ಮೇಲೆ ಭರವಸೆ ಮಾಡಬೇಕು ಆ ಕಡೆಗೆ ನೋಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಭಯ ಅಂತೂ ಸತ್ಯ ಇದೆ ತಾನೆ, ಭಯದಲ್ಲಿ ಏನು ಸುಳ್ಳಿಲ್ಲ. ಸಾವಂತೂ ಸಂಭವಿಸೋದಿದೆ, ಇದು ನಿಶ್ಚಿತ ಇದೆ. ಜಿನ್ವಾನಿ ಹೇಳುತ್ತೆ, ನಿನಗೆ ನೆನಪಿದ್ದರೆ ನೀನು ಯಾವುದನ್ನ ಮಾಡಬೇಕು ಅದನ್ನ ಮಾಡ್ತೀಯ. ಮತ್ತೆ ನಿನಗೆ ನೆನಪೇ ಇಲ್ಲ ಅಂದ್ರೆ तुम्हें मृत्यु का स्मरण ही नहीं है. इसका मतलब ಎಷ್ಟು ಅಸಂಯಮಿತ ಜೀವನ ಜೀವಿಸ್ಲಿಕ್ಕೆ ಸಾಧ್ಯ ಇದೆ, ಜೀವಿಸ್ತಾನೆ. ಯಾಕಂದ್ರೆ ಮರಣ ನೆನಪೇ ಇಲ್ಲ ಇವನಿಗೆ, ಆಯು ಕರ್ಮ ನೆನಪೇ ಇಲ್ಲ ಇವನಿಗೆ, ವಸ್ತು ಕ್ಷಣಿಕ ಇದೆ ಅನ್ನೋದು ನೆನಪೇ ಇಲ್ಲ ಇವನಿಗೆ, ಭೋಗಿಸಿದ್ದೆಲ್ಲ ನಿರರ್ಥಕ ಅನ್ನೋದು ನೆನಪೇ ಇಲ್ಲ ಇವನಿಗೆ. ಒಂದೊಂದು ವಸ್ತು ಸಾವನ್ನ ಬಿಂಬಿಸ್ತಾ ಇದೆ. ಬೆಳಿಗ್ಗೆ ಕೂದಲು ಬಾಚಿತಾ ಇದ್ರೆ ಕೂದಲು ಬಿದ್ದೋಗುತ್ತೆ, वो तो सिर के ऊपर बैठा फिर भी गिर जाता है. ಯಾವುದು ಶಾಶ್ವತ ಇರೋದೆ? ಮನುಷ್ಯ ಕಿ ಬನೈ ಸಭ್ಯತಾ ಸಂಸ್ಕೃತಿ ಸಬ್ ನದಿ ಮೇ ಬಹ ಗೈ. ಉಳಿಯೋದಂತೂ ಏನೂ ಇಲ್ಲ ತಾನೆ. ನಾವೇ ನೋಡಿಸ್ತಾ ಇದ್ದೀವಿ. ಈ ಯಾವ ದೇಹ ಸಿಕ್ಕಿದೆ ಇದನ್ನ ಉಳಿಸಿದ್ರು ಉಳಿಯೋದಿಲ್ಲ. ಏನು ಉಳಿಸ್ತಾ ಇದೆಯಾ? ಜಿನ್ವಾನಿ ಉಪದೇಶ ಹೇಳ್ತಾ ಇದೆ, ಇದರ ಸಾರ್ಥಕ ಉಪಯೋಗ ಮಾಡು. ಮಾರ್ಕೆಟಿಂದ ವಸ್ತುಗಳು ತಗೊಂಬಂದ್ರೆ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಬರ್ದಿರುತ್ತೆ ತಾನೆ. तो एक्सपायरी डेट का मतलब क्या होता है? एक्सपायरी के मतलब मरण. तो क्या करना फिर? क्या उपाय क्या है फिर? कि एक्सपायरी आಗೋಕ್ಕಿಂತ ಮುಂಚೆ ಖಾಲಿ ಮಾಡು. ये तो उपाय बच्चा. एक्सपायरी लिखा है तो क्या करो कि ಮುಗಿಯೋಕ್ಕಿಂತ ಮುಂಚೆ ಉಪಯೋಗಿಸ್ಕೊಂಡ್ಬಿಡು. ಯಾಕಂದ್ರೆ ಎಕ್ಸ್ಪೈರಿ ಬಂದ್ಬಿಟ್ರೆ ಉಪಯೋಗಿಸಕ್ಕಾಗೋದಿಲ್ಲ. ಜಿನ್ವಾಣಿನೂ ಅದೇ ಹೇಳ್ತಾ ಇದೆ, ನಿನ್ನ ಈ ಪರ್ಯಾಯಕ್ಕೆ ಎಕ್ಸ್ಪೈರಿ ಡೇಟ್ ಇದೆ, ಯಾಕೆ ಮರೆತು ಹೋಗ್ತಾ ಇದೀಯ? ಹಾಗಾದ್ರೆ ಎಕ್ಸ್ಪೈರಿ ಡೇಟ್ ಇದೆ ಅಂದ್ರೆ ಏನ್ ಮಾಡೋದು? ತಲೆ ಮೇಲೆ ಕೈಯಾಗಿ ಕೂತ್ಕೊಳ್ಳೋದು. ಅರೆ ಎಕ್ಸ್ಪೈರಿ ಡೇಟ್ ಇದೆ ಅಂದರೆ ಮುಗಿಯೋಕ್ಕಿಂತ ಮುಂಚೆ ಬಳಸ್ಕೋ, ಉಪಯೋಗಿಸ್ಕೋ, ಜೀವಿಸು, ಜೀವಂತವಾಗು. ಇದಾವ ಸನ್ನಿ ಪಂಚೇಂದ್ರಿಯ ಮನುಷ್ಯ ಭಾವ ಸಿಕ್ಕಿದೆ, ಇದನ್ನ ಬಳಸ್ಕೊಂಡು ಜೀವಂತ ಆಗು. ಮೃತ ಜೀವನದಿಂದ ಹೊರಗೆ ಬಾ. ಅದಕ್ಕೋಸ್ಕರ ಇದು ಎಕ್ಸ್ಪೈರಿ ಡೇಟ್ ಇದೆ. ಇಲ್ಲ ಅಂದ್ರೆ ಪ್ರಕೃತಿಗೆ ಗೊತ್ತಿದೆ ಈ ಶರೀರದಿಂದ ಧರ್ಮ ಸಾಧನೆ ಆಗೋದಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ
ಪ್ರಕೃತಿನೇ ಸಾವನ್ನ ಘಟಿಸ್ಬಿಡುತ್ತೆ. ಪ್ರಕೃತಿ ಬಿಡೋದಿಲ್ಲ. ಯಾವಾಗ ಪ್ರಕೃತಿಗೆ ಗೊತ್ತಾಗುತ್ತೆ ಈ ಶರೀರದಿಂದ ಇನ್ನು ಧರ್ಮ ಸಾಧನೆ ಸಾಧ್ಯ ಇಲ್ಲ, तो ಶರೀರ ಮರಣ ಆಗ್ಬಿಡುತ್ತೆ. अब देखो, ಶರೀರದೊಳಗಡೆ ಸೆಲ್ಸ್ ಇರುತ್ತಲ್ಲ, ಎಲ್ಲಿವರೆಗೆ ಸೆಲ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಜೀವಂತವಾಗಿರುತ್ತೆ. ಮತ್ತೆ ಯಾವಾಗ ಅದಕ್ಕೆ ಗೊತ್ತಾಗುತ್ತೆ ಕಿ ನಂದೇನು ಕೆಲಸ ಇಲ್ಲ ಇಲ್ಲಿ ಅಂತ ಏನ್ ಮಾಡುತ್ತೆ, ಅದು ತಾನೇ ಸತ್ತೋಗ್ಬಿಡುತ್ತೆ. ಪ್ರಾಕೃತಿಕ ವ್ಯವಸ್ಥೆ ಇದೆ ಇದು. ಹಾಗೆ ಶರೀರದಲ್ಲಿ ಧರ್ಮ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಶರೀರ ಸತ್ತೋಗ್ಬಿಡುತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಶರೀರ ಸತ್ತೋಗೋದಿಲ್ಲ, ಅದು ಸತತವಾಗಿ ಶವನೇ ಇದೆ. यहां बात बस इतनी है कि मृत्यु को, मरण को, शव को शव जान लेना है. ಏನ್ ಹೇಳ್ತಿದ್ದಾರೆ, ಬೈ ನೀನು ಡೆಡ್ ಬಾಡಿ ಜೊತೆ ಓಡಾಡ್ತಿದ್ಯಾ, तो जान तो लो. क्या ನೀನು ಶವದ ಜೊತೆ ಓಡಾಡ್ತಿದ್ಯಾ ಅಂತ ಕನಿಷ್ಠ ಪಕ್ಷ ತಿಳ್ಕೋ. तो ಇಲ್ಲಿ ऐसा होता है ना, ಮನೆಯಲ್ಲಿ ಒಬ್ಬರು ಮೃತ್ಯು ಆಯಿತು, ಬಟ್ ಕನ್ಫರ್ಮೇಶನ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. तो ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟ, ಏನಂತ, ಬ್ರಾಡ್ ಡೆಡ್ ಅಂತ. ಏನು, तो ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡ್ದ. तो ಮನೆಯವ್ರು ಏನು ಹೇಳಿದ್ರು, ನೀನೇ ಸಾಯಿಸಿದ್ಯಾ. तो ನಾವೆಲ್ಲ ಏನು ಹೇಳ್ತಿದ್ದೀವಿ, ಈ ಜಿನವಾಣಿಯಲ್ಲಿ ಮರಣದ ವಿಚಾರ ಯಾಕೆ, ನಾವಿನ್ನೂ ಸತ್ತಿಲ್ಲ ತಾನೆ, ಸಾಯುವಾಗ ನೋಡೋಣ, ಈಗಕ್ಕೆ. ಬೈ ಚಿಕಿತ್ಸಕ ವೈದ್ಯನ ಕರ್ತವ್ಯ ಇದೆ ಡಿಕ್ಲೇರ್ ಮಾಡೋದು. तो ಜಿನವಾನಿ ಡಿಕ್ಲೇರ್ ಮಾಡ್ತಾ ಇದೆ, ನೀನು ಶವದ ಜೊತೆ ಓಡಾಡ್ತಾ ಇದೀಯ, ಹುಷಾರ್. तो ಇವನಿಗೆ ಏನು ಅನಿಸ್ತಾ ಇದೆ, ಇವರೇ ಸಾಯಿಸ್ತಾ ಇದ್ದಾರೆ ನನ್ನ. ಸಾಯಿಸ್ತಾ ಇಲ್ಲ, ಡಿಕ್ಲೇರ್ ಮಾಡ್ತಾ ಇದ್ದಾರೆ. घोषणा करती है जिनवाणी कि तुम हर समय शव के साथ जीते हो. तो क्या करना फिर, बोले जीव बन जाओ, ಜೀವಂತ ಆಗು, ಆತ್ಮನಾಗು. ಯಾಕಂದ್ರೆ ಆತ್ಮನಿಗೆ ಸಾವಿಲ್ಲ, ಜೀವಕ್ಕೆ ಸಾವಿಲ್ಲ, ಆದ್ರೆ ದೇಹಕ್ಕಂತೂ ಅಂತೆ ಇದೆ. ಆತ್ಮನಿಗೆ ಸಾವಿಲ್ಲ ಅಂದ್ರೆ ಇವನಿಗೆ ತುಂಬಾ ಸಮಾಧಾನ ಆಗುತ್ತೆ. ಹಾ, ಮೇ ತೋ ಆತ್ಮ. ಆತ್ಮ ಏನ್ ಮಾಡುತ್ತೆ, ಯಾವ ರೀತಿಯಾದ ಜೀವನ ನಡೀತಾ ಇದೆ ಅದು ಆತ್ಮ ನಡೆಸೋದಿಲ್ಲ. ಯಮರಾಜ್ है ना, भैंसे पे बैठने वाला, ಅದಂತೂ ಪ್ರತೀಕ ಇದೆ, ऐसा कोई होता नहीं. ಯಾವುದರ ಪ್ರತೀಕ ಇದೆ, ಸಾವನ್ನ ನೆನಪಿಸಿಕೊಡೋ ಪ್ರತೀಕ ಇದೆ. ನಾನು ನಿಜವಾಗಿ ಸರಿಯಾಗಿ ಪ್ರಾಮಾಣಿಕವಾಗಿ ಜೀವನ ನಡೆಸ್ತಾ ಇದ್ರೆ ಜೀವನನೇ ಯಮರಾಜನ ಕೆಲಸ ಮಾಡುತ್ತೆ. तो ಜಿನವಾನಿ ಹೇಳ್ತಾ ಇದೆ, ಎಲ್ಲಿ ನಿನ್ನ ಸಾವಿನ ನೆನಪು ಬರುತ್ತೆ ಅಲ್ಲಿ ಅವಶ್ಯಕವಾಗಿ ಹೋಗು. जहां जहां मृत्यु की याद आती हो वहां जरूर जाओ. ನಮ್ಮ ಜೀವನ ಉಲ್ಟಾ ನಡೀತಾ ಇದೆ. ಹಾಸ್ಪಿಟಲ್ಗೆ ಹೋಗೋಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಕ್ಯಾ, ಸ್ಮಶಾನಕ್ಕೆ ಹೋಗೋಕ್ಕೂ ಇಷ್ಟ ಆಗೋದಿಲ್ಲ. ಜಿನವಾಣಿ ಗುರು ಇಲ್ಲೂ ಕೂಡ ಸತತವಾಗಿ ಮರಣದ ನೆನಪು ಬರುತ್ತೆ.
ಅದಕ್ಕೆ ಜಿನವಾಣಿ ಸ್ವಾಧ್ಯಾಯದಿಂದನೂ ಓಡೋಗ್ತೀವಿ ನಾವು. ಕ್ಯಾ ये सब यमराज है. तो ಯಮರಾಜನ ಕೆಲಸ ಏನು? ಸಾವನ್ನ ನೆನಪಿಸಿಕೊಡೋದು. ಆದ್ರೆ ಇವನಿಗಿಷ್ಟ ಇಲ್ಲ, ಓಡ್ ಹೋಗುತ್ತಾನೆ. ಅದಕ್ಕೆ ಜಿನವಾಣಿಯಿಂದನೂ ಓಡ್ ಹೋಗುತ್ತಾನೆ. ಯಾಕಂದ್ರೆ ಜಿನವಾಣಿಯ ಒಂದೊಂದು ವಾಕ್ಯ, ಪೌರಾಣಿಕ ಭಜನ, ಸ್ತುತಿ, ಸ್ತೋತ್ರ ಎಲ್ಲದರಲ್ಲೂ ಸಾವಿನ ಉಲ್ಲೇಖಗಳಿದೆ ಒಂದಲ್ಲ ಒಂದು ರೀತಿಯಲ್ಲಿ. एक ना एक तरह से आप पढ़ो सारे भजन, सब में मरण की बात मिलेगी. तो ಯಾಕೆ? ಅದು ನೆನಪಿದ್ರೆ ಮಾತ್ರ ಜೀವನ ಇದೆ, ಅವನು ಮಾತ್ರ ಜೀವಿಸ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ಇದು ನೆನಪು ಬರುತ್ತೆ, ಇದು ಶುಭ ಸೂಚಕ ಇದೆ, ಇದನ್ನು ನಾವು ಅಶುಭ ಅನ್ಕೊಂಡ್ಬಿಟ್ಟಿದ್ದೀವಿ. ಆ ಗಾಜಿನ ಭರಣಿ ತಂದಾಗ್ಲೇನೆ ಡಿಸೈಡ್ ಮಾಡಿದ್ದಿದ್ರೆ ಕಿ ನಾನು ಎಷ್ಟು ಕಷ್ಟಪಟ್ಟರು ಒಂದಲ್ಲ ಒಂದು ದಿನ ಪಹಲೆ ही मान लो, तो क्या होगा? फिर ಯಾವಾಗ ಒಡೆದೋಗುತ್ತೆ ದುಃಖ ಆಗೋದಿಲ್ಲ. ಅದೇ ತರ ಇಲ್ಲಿ ಹೇಳ್ತಾ ಇದ್ದಾರೆ, ಪರ್ಯಾಯ ಅಂತೂ ಬದಲಾಗೋದಿದೆ. ಆದರೆ ಮತ್ತೊಂದು ಮುಖ್ಯವಾದ ವಿಷಯ ಏನಿದೆ, ಕಿ ಮರಳಿ ಜನ್ಮ ಏನೋ ಆಗುತ್ತೆ, ಆದ್ರೆ ನಿನ್ನ ಜನ್ಮ ಆಗೋದಿಲ್ಲ. क्या जन्म तो होगा लेकिन तुम्हारा जन्म नहीं होगा. किसका होगा? जिसका भी होगा उसका तुम्हें पता नहीं है. क्या ಜನ್ಮ ಅಂತೂ ಆಗುತ್ತೆ, ಆದ್ರೆ ನಿಂದಾಗೋದಿಲ್ಲ. ಯಾರದಾಗತ್ತೆ ಅವನ ಪರಿಚಯ ನಿಂಗಿಲ್ಲ. ಈ ಜೀವನ ಸಿಕ್ಕಿದೆ ಅದರ ಪರಿಚಯ ಮಾಡಿಕೊಳ್ಳಿಕ್ಕೆ. ಯಾರ ಮರಣ ಆಗೋದಿಲ್ಲ ಅವನ ಪರಿಚಯ ಮಾಡಿಕೊಳ್ಳಿಕ್ಕೆ ಜೀವನ ಸಿಕ್ಕಿದೆ. तो परिचय करो, नहीं तो मरण निश्चित है. फिर ನಂದು ಮರಣ ಆಗೋದಿಲ್ಲ ಅನ್ನೋ ಅಧಿಕಾರ ನಿಂಗಿಲ್ಲ. मेरा मरण नहीं होगा ये कहने का अधिकार उसको है जिसको ये पता है कि मैं कौन हूं. ಯಾರಿಗೆ ಶಾಶ್ವತ ತತ್ವದ ಪರಿಚಯ ಇದೆ ಅವನು ಮಾತ್ರ ಇದನ್ನು ಹೇಳಬಹುದು. ಜೀವನದಲ್ಲಿ ಏನಾದರೂ ಶಾಶ್ವತ ಇದೆಯೇನು? कुछ भी शाश्वत है जीवन में? बोलो. यदि कुछ भी शाश्वत नहीं है तो तुम्हारा मृत्यु निश्चित है. तो ऐसा कुछ लाओ जो चिरंतन ಶಾಶ್ವತ हो. ಜೀವನದಲ್ಲಿ ಶಾಶ್ವತ ಇರೋದು ಯಾವುದನ್ನಾದ್ರೂ ತಗೊಂಬ, ಇಲ್ಲಾಂದ್ರೆ ಮೃತ್ಯು ನಿಶ್ಚಿತ ಇದೆ. ಹಾಗಾದ್ರೆ ಮೂಲ ವಿಷಯ ಏನಾಯ್ತು? ಕಿ ಸತತವಾಗಿ ಯಾರಿಗೆ ಮರಣ ಧರ್ಮ, ವಸ್ತುಗಳ, ವ್ಯಕ್ತಿಗಳ, ಸಂಬಂಧಗಳ, ಸಂಸಾರದ ಪರಿಚಯ ಇದೆ ಅವನು ಮಾತ್ರ ಜೀವಿಸ್ತಾನೆ. ಮಿಕ್ಕಿದವರಿಗೆ ಸಾಯೋದ್ರಲ್ಲೇ ಪುರ್ಸತಿಲ್ಲ. उन निगोद वाला जो है ना, एक श्वास में 8-10 बार जन्म्यो मर्यो भर्यो दुख बार, ಅದು ನಿಗೋಧದಲ್ಲಿ ಮಾತ್ರ ಇಲ್ಲ. ಆ ನಿಗೋಧದಲ್ಲಿ ದ್ರವ್ಯ ಮರಣ ಇದೆ. ಆದ್ರೆ ಮಿಥ್ಯಾತ್ವ ಜೀವನದಲ್ಲಿ ಭಾವಮರಣ ಇದೆ. ಅಲ್ಲೂ ಮರಣ ಆಗುತ್ತಾ ಇದೆ ಸತತವಾಗಿ. ಜೀವನ ಎಲ್ಲಿದೆ? ಜೀವನ್ ಕಾ ಹೈ? हम तो कहते हैं कि ನಾನು ಬಾಲಕನಿದ್ನಲ್ಲ ಅವಾಗ, ಕಿ ನೀನು ಬಾಲಕ ಇದ್ದೆ, ಇವಾಗ ಎಲ್ಲಿದ್ದೀಯ? ಅದು ಹೋಯ್ತು, ಮರಣ ಆಯ್ತು ಅದರದ್ದು. ಈಗ ಹೊಸವನು ಹುಟ್ಟಿದ್ದಾನೆ, ಇವನದ್ದು ಇದು ಮರಣ ಆಗುತ್ತೆ.
ಅರ್ಥ ಆಗ್ತಿದೆಯಲ್ಲ? ಮರಣ ಶುಭ ಸೂಚಕ ಇದೆ, ಇದು ಅಶುಭ ಅಲ್ಲ. ಜೀವನದಲ್ಲಿ ಚೈತನ್ಯವನ್ನು ತುಂಬುತ್ತೆ, ಜೀವನದಲ್ಲಿ ಉತ್ಸಾಹವನ್ನು ತುಂಬುತ್ತೆ, ಜೀವನದಲ್ಲಿ ಪುರುಷಾರ್ಥವನ್ನು ತಗೊಂಡ್ಬರುತ್ತೆ. ये जो हम नाटक करते रहते हैं ना, मैं करना तो चाहता हूं कि लेकिन नहीं कर सकता, नहीं कर पाता, तो बोला कल मरने वाले हो, अब तो करोगे कि अब भी नहीं करोगे? बोला ಯಾಕಂದ್ರೆ ಶರೀರದ ಮರಣ ದೊಡ್ಡ ವಿಷಯ ಇಲ್ಲ. ಕೆಲವೊಂದು ಸಲ ನೋಡಿದ್ದೀವಿ, ಶರೀರದ ಮರಣ ಆದ್ರೂ ಕೆಲವೊಂದನ್ನ ಜೀವಿಸ್ಲಿಕ್ಕೆ, ಜೀವಂತವಾಗಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನನ್ನ ಶರೀರ ಸತ್ರು ಪರವಾಗಿಲ್ಲ, ಆದರೆ ಇದು ಜೀವಂತವಾಗಿರಬೇಕು. ಕ್ಯೂಕಿ ಮರಣ ಅಂದರೆ ಶರೀರದ ಮೃತ್ಯು ಮಾತ್ರ ಅಲ್ಲ, ಅದು ದೊಡ್ಡ ವಿಷಯ ಇಲ್ಲ, ಅದು ಬಂದಿರೋದು ಗೊತ್ತೂ ಆಗೋದಿಲ್ಲ. ಆದರೆ ಆ ಶರೀರದ ಜೊತೆಗೆ ಯಾವ ವಸ್ತು, ಸಾಮಗ್ರಿ, ಸಂಬಂಧ, ಸಂಸಾರ ಇದನ್ನು ಸೃಷ್ಟಿ ಮಾಡಿದ್ದಾನೆ, ಅವುಗಳ ತ್ಯಾಗ, ಅದು ಮರಣ ಇದೆ. ರತ್ನಕರಂಡ ಶ್ರಾವಕಾಚಾರ ಗ್ರಂಥದಲ್ಲಿ ಸಲ್ಲೇಖನ ಅಧಿಕಾರ ಇದೆ. ಮೊದಲ ಬಾರಿಗೆ ಸಲ್ಲೇಖನ ಅಧಿಕಾರವನ್ನ, ಶ್ರಾವಕ ಸಲ್ಲೇಖನವನ್ನ ಬರೆದಂತಹ ಆಚಾರ್ಯ ಶ್ರೀ ಸಮಂತಪುತ್ರ. ಮುನಿ ಸಲ್ಲೇಖನದ ಬಗ್ಗೆ ಅಂತೂ ಸಿಗುತ್ತೆ. ಶ್ರಾವಕ ಸಮಾಧಿ ಮರಣದ ಬಗ್ಗೆ ಮೊದಲ ಬಾರಿಗೆ ಸಮಂತಪುತ್ರರು ಬರೀತಾರೆ. ನಾವು ದಶಭಕ್ತಿ ಇದೆಯಲ್ಲ, ಕುಂದಾಚಾರ್ಯರು ಬರೆದಿದ್ದು, ದಶಭಕ್ತಿಯಲ್ಲಿ ಭಕ್ತಿಗಳಿದೆ. ಸಿದ್ಧಭಕ್ತಿ, ಶುದ್ಧಭಕ್ತಿ, ನಂದೀಶ್ವರ ಭಕ್ತಿನೂ ಇದೆ. ಅಷ್ಟಾನಿಕ ಪರ್ವದಲ್ಲಿ ಪಾಠ ಮಾಡಬೇಕು. ಅದರ ಕೊನೆಯಲ್ಲಿ ಅಂಚಲಿಕ ಇದೆ, ಗದ್ಯ ಇದೆ. ಅದರಲ್ಲಿ ಏನು ಬರುತ್ತೆ? ಇಚ್ಛಾಮಿ ಬಂತೆ ಸಿದ್ಧಭಕ್ತಿ ಕಾವು ಸಗ್ಗೋ ಕವೋ ತಸ್ಸಾಲೋಚೇವುಂ ಸಮ್ಮಣಾಣ ಸಮ್ಮದನ್ಸಣ ಸಮ್ಮಚರಿತ್ರ ಜುತ್ತಾಣಂ ಅಟ್ಟವಿಹ ಕಮ್ಮ ವಿಪ್ಪ ಮುಕ್ಕಾಣಂ. ಕೊನೆಗೇನು ಬರುತ್ತೆ? ದುಃಖಕ್ಕವೋ ಕಮ್ಮಕ್ಕವೋ ಬೋಹಿಲಾವೋ ಸುಗೈ ಗಮನಂ ಸಮಾಹಿ ಮರಣಂ. ಇದು ಪ್ರತಿದಿನ 3-4 ಸಲ ಮುನಿಗಳು ಪಾಠ ಮಾಡ್ತಿದ್ದಾರೆ. ಏನಂತ? ಸಮಾಹಿ ಮರಣ, ನನಗೆ ಸಮಾಧಿ ಮರಣ ಆಗಲಿ ಅಂತ. ಸತತವಾಗಿ ವೈರಾಗ್ಯ ಜೀವನ ಜೀವಿಸ್ತಾ ಇರುವಂತಹ ಮುನಿಗೂ ಕೂಡ ಭಾವನೆ ಏನಿದೆ? ಸಮಾಧಿ ಮರಣ ಆಗಲಿ ಅಂತ. ಶ್ರಾವಕನಿಗಂತೂ ಇರಲೇಬೇಕಲ್ಲ. ಸತತವಾಗಿ ವೈರಾಗ್ಯ ಜೀವನ ಇದೆ, ಆದರೆ ಅಂತಹ ಜೀವಕ್ಕೂ ಕೂಡ ಏನನ್ನಿಸ್ತಾ ಇದೆ? ಸಮಾಧಿ ಮರಣ ಆಗಲಿ. ಮುನಿಗಂತೂ ಈ ಥರ ಭಾವನೆ ಇದೆ ಅಂದ ಮೇಲೆ ಶ್ರಾವಕನಿಗಂತೂ ಇರಲೇಬೇಕು. ಇವನಂತೂ ಅಸಂಯಮಿತ ಜೀವನ ಇದೆ, ಇವನಿಗೆ ಸಮಾಧಿ ಮರಣ ಆಗೋದಂತೂ ಇನ್ನೂ ಕಷ್ಟ ಇದೆ. ಇವನಿಗಂತೂ ಭಾವನೆ ಇರಲೇಬೇಕಲ್ಲ. ಚರಿತ್ರ ಪಾಹುಡದಲ್ಲಿ ಶ್ರಾವಕನ 12 ವೃತ್ತಗಳಿದೆಯಲ್ಲ, ಅದರಲ್ಲಿ ಕೊನೆಯ ವೃತ್ತ ಸಮಾಧಿ ಮರಣ ಅಂತ ಹೇಳ್ತಾರೆ ಕುಂದ ಸ್ವಾಮಿ. ಈ 12 ವೃತ್ತೋं में ಅಂತಿಮ ವ್ರತ ಸಲ್ಲೇಖನ ಹೇ. ಆದರೆ ಬಾಕಿ ಆಚಾರ್ಯರು ಹೇಳಿಲ್ಲ ಇದನ್ನ ವ್ರತ ಅಂತ. ಆದರೆ ಸಮಾಧಿ ಮರಣ ಆಗಬೇಕು ಅಂತ ಪ್ರೇರಣೆ ಕೊಡ್ತಾರೆ. ಯಾಕಂದ್ರೆ ಸಮಾಧಿ ಮರಣ ಆಗೋದು ಕಷ್ಟ ಇದೆ. ಲಕ್ಷದಲ್ಲಿ 1 ಜೀವಕ್ಕೆ ಸಮಾಧಿ ಮರಣ ಆಗುತ್ತೆ. समाधि मरण ये कोई छोटी बात नहीं है कि ಮರಣದ ಕೊನೆ ಸಮಯದಲ್ಲಿ ಎಲ್ಲ ತ್ಯಾಗ ಮಾಡಿಸ್ಬಿಟ್ವಿ तो समाधि मरण ಆಗೋಯ್ತು. ऐसा नहीं होता. ಸಮಾಧಿ ಮರಣ ತುಂಬಾ ಉನ್ನತವಾದ ವಿಷಯ ಇದೆ. ಯಾರು ಜೀವಂತವಾಗಿದ್ದಾಗ
ಮರಣವನ್ನು ಸ್ವೀಕಾರ ಮಾಡಿಲ್ಲ, ಕಣ್ತೆರೆದು ಮರಣವನ್ನು ನೋಡಿಲ್ಲ, ಕ್ಷಣಿಕ ಸ್ವರೂಪದ ಅರಿವಿಲ್ಲ, ಅವನಿಗೆ ಸಮಾಧಿ ಆಗುವುದಿಲ್ಲ. ಯಾರು ಮೊದಲೇ ಮರಣವನ್ನು ನೋಡಿದಾನೆ ಅವನಿಗೆ ಮಾತ್ರ ಸಮಾಧಿ ಮರಣ ಆಗುತ್ತೆ. ಉಳಿದವನು ಯಾವ ರೀತಿ ಮೊದಲು ಸಾಯ್ತಾ ಇದ್ದ, ಕೊನೆಯ ಸಮಯದಲ್ಲೂ ಸಾಯ್ತಾನಷ್ಟೆ, ಸಮಾಧಿ ಆಗೋದಿಲ್ಲ. ಭಾವಮರಣ तो ಭಾವಮರಣ ಆಗ್ತಾ ಆಗ್ತಾ ಕೊನೆಗೊಂದು ಸಮಯ ದ್ರವ್ಯಮರಣ ಆಗುತ್ತೆ. ಇವತ್ತಿನ ಸಮಯದಲ್ಲಿ ಅದು ಕಷ್ಟ ಇದೆ, ಗೊತ್ತಿಲ್ಲ ಯಾವಾಗ ಎಲ್ಲಿ ಯಾರ್ದು ಆಕ್ಸಿಡೆಂಟ್ ಆಗೋಯ್ತು, समाधि टाइम एल सिक्तु, जा रहे थे कि पता नहीं पीछे से किसी ने हो गया मृत्यु. आ अनंगशर चक्रवर्ती मಗಳ कथे ಗೊತ್ತಿದೆ कि अजगर ने निगल लिया ಯಾರನ್ನ, ಚಕ್ರವರ್ತಿ ಮಗಳನ್ನ. ಸಮಯ ಬಂದಾಗ ಯಾವ ಚಕ್ರವರ್ತಿ ಯಾವ ಸೌಧರ್ಮೇಂದ್ರ ಚಕ್ರವರ್ತಿ ಮಗಳನ್ನೇ ನುಂಗು ಬಿಡುತ್ತೆ. ಇನ್ನೇನು ಇನ್ನೊಂಚೂರು ಬಾಡಿ ಉಳಿದಿರುತ್ತೆ. ಚಕ್ರವರ್ತಿ ನೋಡ್ಬಿಟ್ಟು ಬಾನ್ ಬಿಡಕ್ಕೆ ಹೋಗುತ್ತಾನೆ. ಏನು ಹೇಳ್ತಾಳೆ ಅವಳು, अब तो समाधि मरण ले लिया. तो समाधि मरणದ सतत तैयारी इद्रे मात्र आगुत्ते. तुम जीवन भर तो भूल के बैठो और कहो कि अंतिम समय में हो जाएगा, ಹೆಂಗಾಗುತ್ತೆ? ವರ್ಷ ಪೂರ್ತಿ ಅಭ್ಯಾಸ ಮಾಡಿಲ್ಲ, ಮತ್ ನಾಳೆ ಎಕ್ಸಾಮ್ ಇದೆ ಪುಸ್ತಕ ತಗೊಂಡು ಕೂತಿದ್ದಾನೆ, तो ಪಾಸ್ ಆಗ್ತಾನೆ? ಏನು ಓದೋದೇ ಗೊತ್ತಿಲ್ಲ ಅವನಿಗೆ, ಸಿಲೆಬಸ್ ಅಲ್ಲಿ ಏನಿದೆ ಗೊತ್ತಿಲ್ಲ, ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ ಗೊತ್ತಿಲ್ಲ, ಕ್ವಶನ್ ಪ್ಯಾಟರ್ನ್ ಗೊತ್ತಿಲ್ಲ. ಯಾವಾಗ ಎಕ್ಸಾಮ್ ಅಲ್ಲಿ ಹೋಗಿ ಕೂತ್ಕೋತಾನೆ ಅವಾಗ ಏನಾಗುತ್ತೆ, 3 ಗಂಟೆ 3 ವರ್ಷದ ತರ ಕಾಣಿಸುತ್ತೆ ಅವನಿಗೆ. ಮತ್ತೆ ಯಾವನು ವರ್ಷವಿಡೀ ಅಭ್ಯಾಸ ಮಾಡಿದಾನೆ ಅವನಿಗೆ 3 ಗಂಟೆ ನೋಡೋದ್ರಲ್ಲಿ ಕಳೆದೋಗ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ऐसे निकल जाते हैं जैसे लगता है कि समय कम पड़ गया. तो ಯಾರು ಸತತವಾಗಿ ಈ ಕ್ಷಣಿಕ ವಸ್ತು ಸ್ವರೂಪವನ್ನು ನೋಡ್ತಾ ಇದ್ದಾನೆ ಅವನ ಸಮಾಧಿಯಂತೂ ಸಹಜವಾಗಿ ಆಗುತ್ತೆ. ಮತ್ತು ಯಾರಿಗೆ ಅಭ್ಯಾಸ ಇಲ್ಲ ಅವನ ಅಂತಿಮ ಸಮಯ ಅಂತೂ ಒಂದೊಂದು ಕ್ಷಣ ಕೋಟಿ ವರ್ಷದಂತೆ ಕಾಣಿಸುತ್ತೆ. एक एक समय सालों का लगता है अंतिम समय. ಆ ಕಾರಣಕ್ಕೋಸ್ಕರ ನಮಗೆ ಮರಣದ ಚರ್ಚೆ ಮಾಡೋದು ಬಹಳ ಅವಶ್ಯಕ ಇದೆ. ಯಾಕಂದ್ರೆ ಎಲ್ಲ ಭಯಗಳ ಮೂಲ ಮರಣ ಭಯ ಇದೆ. ಯಾರಿಗೆ ಮರಣ ಭಯ ಇಲ್ಲ, ಇನ್ನಾವ ಭಯನೂ ಇಲ್ಲ ಅವನಿಗೆ. ಮತ್ತು ಮರಣ ಮಾತ್ರ ಶರೀರದ್ದಾಗೋದಿಲ್ಲ, ಇದು ಗಮನ ಇಟ್ಕೊಳ್ಳೋದು. प्रति समय कुछ ना कुछ खोने का डर तो लगा है, इसलिए जिनवाणी भाव मरण बोल देती है, क्योंकि तुम्हें कुछ खोने का डर तो लगा ही रहा ना. तो जब ಪ್ರತಿ ಸಮಯ ಏನಾದರೂ ಕಳ್ಕೊಳ್ಳುವ ಭಯ ಇದೆ ಅಂದ ಮೇಲೆ ನಿನ್ನದು ಪ್ರತಿ ಸಮಯ ಮರಣ ಆಗುತ್ತಿದೆ. ನಿನಗೆ ಜೀವನದ ಆಶೀರ್ವಾದನೇ ಸಿಗಲಿಲ್ಲ. तो ರತ್ನಗಂಡ ಶ್ರಾವಕಾಚಾರ್ಯದ ಸಲ್ಲೇಖನ ಅಧಿಕಾರದಿಂದ ನಾವು ಚರ್ಚೆ ಮಾಡೋದಿದೆ. ಶ್ಲೋಕ ಪ್ರಾರಂಭ ಮಾಡೋಣ. ಈ ಬೋರ್ಡ್ ಇತ್ತಲ್ಲ ಒಂದು, ಆಮೇಲೆ ನೋಡ. ಉಪಸರ್ಗೆ ದುರ್ಭಿಕ್ಷೆ ಜರಸಿ ರುಜಾಯಾಂಚ ನಿಪ್ರತೀಕಾರೆ ಧರ್ಮಾಯ ತನು ವಿಮೋಚನಂ
ಆಹುಹು ಸಲ್ಲೇಖನಾಂ ಆರ್ಯ. ಇದು ಮೊದಲನೇ ಶ್ಲೋಕ ಇದೆ, ಬಹಳ ಸುಂದರವಾದ ಶ್ಲೋಕ ಇದೆ. ಏನ್ ಹೇಳ್ತಿದ್ದಾರೆ? कि समाधि मरण कब होता है, ಸಲ್ಲೇಖನ ಯಾವಾಗ ತಗೊಳ್ಳೋದು? ತೊಳ್ತಾರೆ ಉಪಸರ್ಗೆ, ಉಪಸರ್ಗ ಆದಾಗ. ಉಪಸರ್ಗ ಯಾರಿಗಾಗುತ್ತೆ? ಉಪಸರ್ಗ ಯಾರಿಗಾಗುತ್ತೆ? ಶ್ರಾವಕಾಚಾರ ಗ್ರಂಥ ಇದೆ ಇದು. ಉಪಸರ್ಗ ಮಾತ್ರ ಮುನಿಗಳಿಗೆ ಆಗೋದಿಲ್ಲ, ಶ್ರಾವಕನಿಗೂ ಉಪಸರ್ಗ ಆಗುತ್ತೆ. ಕ್ಯಾ ಉಪಸರ್ಗ ಮುನಿಗೆ ಮಾತ್ರ ಆಗೋದಿಲ್ಲ, ಶ್ರಾವಕನಿಗೂ ಉಪಸರ್ಗ ಆಗುತ್ತೆ. ಯಾವ ತರ ಉಪಸರ್ಗ ಆಗುತ್ತೆ? ಅನೇಕ ಪ್ರಕಾರವಾಗಿ. ಸುದರ್ಶನ್ ಸೇಠ್ ಕಥೆ ಗೊತ್ತಿದೆ, ಉಪಸರ್ಗ ಥಾ. ಅರ್ಥ ಆಗ್ತಿದೆ? ಸೀತೆ, ರಾಮಾಯಣದ ಸೀತೆ ಕಥೆ ಗೊತ್ತಿದೆ, ಅಗ್ನಿ ಪರೀಕ್ಷೆ ಉಪಸರ್ಗ ಥಿ. ಅದು ಉಪಸರ್ಗ ಇದೆ, ಮೃತ್ಯು ಆಗ್ಬಿಡ್ಬೋದು, ಪತಾನಿ ಕುಚ್ ಬಿ. तो ಉಪಸರ್ಗ ಯಾವ ರೀತಿಯಾದ ಉಪಸರ್ಗ? ನಿಪ್ರತೀಕಾರೆ, ಇದನ್ನು ಮರೆಯೋದಿಲ್ಲ. ನಿಪ್ರತೀಕಾರೆ, ನಿಪ್ರತೀಕಾರೆ ಅಂದ್ರೆ ಪ್ರತಿಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು. ಪ್ರತಿಕಾರ ಅಂದ್ರೆ ಉಪಚಾರ, ಉಪಾಯ. ಯಾವುದರ ಉಪಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಉಪಸರ್ಗ. ಆಮೇಲೆ ದುರ್ಭಿಕ್ಷ, ದುರ್ಭಿಕ್ಷ ಅಂದ್ರೆ ಬರಗಾಲ. ಬರಗಾಲ ಅಂದ್ರೆ ಊಟ ಮಾಡೋಕ್ಕೇನು ಸಿಗ್ತಾ ಇಲ್ಲ. ಇವತ್ತಿನ ಜನರಿಗೆ ಬರಗಾಲ ಅಂದ್ರೆ ಗೊತ್ತಿಲ್ಲ, ಶಾಸ್ತ್ರ में ಉಲ್ಲೇಖ ಆತೆ. ಬರಗಾಲ ಬಿದ್ದಿದೆ ಅಂದ್ರೆ ತಿನ್ನಕ್ಕೇನೂ ಸಿಗ್ತಾ ಇಲ್ಲ, ಇನ್ನು ಮರಣ ಆಗೋದು ನಿಶ್ಚಿತ ಇದೆ ಅಂತಹ ಸ್ಥಿತಿಯಲ್ಲಿ. ಆಮೇಲೆ ಜರಸಿ, ಜರ, ಜರ ಅಂದ್ರೆ ವೃದ್ಧಾಪ್ಯ. ವೃದ್ಧಾಪ್ಯ ಅಂದ್ರೆ ಏನು? ನಿಪ್ರತೀಕಾರೆ, ಕಿ ವೃದ್ಧಾಪ್ಯ ಯಾವಾಗ ಉಪಾಯ ಮಾಡ್ಲಿಕ್ಕೆ ಆಗದೇ ಇರುವಂತಹ ವೃದ್ಧಾಪ್ಯ ಬಂದಾಗ. ಇಲ್ಲಾಂದ್ರೆ ಇವಾಗಂತೂ 60 ವರ್ಷಕ್ಕೆ ಸೀನಿಯರ್ ಸಿಟಿಸನ್ ಡಿಕ್ಲೇರ್ ಮಾಡ್ಬಿಡ್ತಾರೆ. तो सल्लेखना नहीं लेना, तो कब लेना? निप्रतीकारे, प्रतिकार संभव ना हो तो, ಉಪಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಲ್ಲೇಖನ ಇದೆ. ಯಾಕೆ ಹೇಳ್ತಾ ಇದ್ದಾರೆ ಇದನ್ನ? ಕಿ ಎಲ್ಲಿವರೆಗೆ ಉಪಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೆ ಉಪಾಯ ಮಾಡು. ಇದು ಶಾಸ್ತ್ರದ ಉಪದೇಶ ಇದೆ. ಜಬರ್ದಸ್ತಿ ಒತ್ತಾಯಪೂರ್ವಕವಾಗಿ ಮೃತ್ಯುವನ್ನು ತರೋ ಹಾಗಿಲ್ಲ ನೀನು. ತಗೋಲೋ, ಆಹಾರ ಬಿಟ್ಟುಬಿಟ್ಟೆ, ಆಹಾರ ಎಲ್ಲಿವರೆಗೆ ಜೀರ್ಣ ಆಗುತ್ತೆ ಅಲ್ಲಿವರೆಗೂ ತಗೊಳ್ಳುವಂತಹ ನಿಯಮ ಇದೆ. तुम छोड़ नहीं सकते, छोड़ा तो सुसाइड कहलाएगा, आत्महत्या ही है, पुण्य नहीं है. ನಿಪ್ರತೀಕಾರೆ, ಪ್ರತೀಕಾರ ಸಾಧ್ಯ ಇಲ್ಲದೆ ಇದ್ರೆ ಮಾತ್ರ. ಎಲ್ಲಿವರೆಗೆ ಯಾವ ಉಪಾಯಗಳಿದೆ ಅದು ಮಾಡಲಿಕ್ಕೆ ಸಾಧ್ಯ ಇದೆ ಉಪಾಯ ಮಾಡು. ಈ ಊರಲ್ಲಿ ಡಾಕ್ಟರ್ ಇದ್ರೆ ಈ ಊರಲ್ಲಿ ಮಾಡು, ಈ ಊರಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಊರಿಗೆ ಹೋಗು, ಉಪಚಾರ ಮಾಡು. ಕ್ಯೂ? ಯಾಕಂದ್ರೆ ಈ ದೇಹ ಇದೆಯಲ್ಲ, ಇದು ನಿನಗೆ ಧರ್ಮ ಮಾಡ್ಲಿಕ್ಕೆ ಸಿಕ್ಕಿದೆ. ಎಲ್ಲಿವರೆಗೆ ಧರ್ಮ ಮಾಡ್ಲಿಕ್ಕೆ ಆಗುತ್ತೆ ಅಲ್ಲಿವರೆಗೆ ಧರ್ಮ ಮಾಡು. तो मरण के अंतिम समय तक तुम्हारे पास में ये उपाय है कि तुम मुक्त हो सको. ಮರಣದ ಅಂತಿಮ ಸಮಯದವರೆಗೂ
ಮುಕ್ತ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇವನಿಗೆ ಈ ಸಮಾಧಿ ಮರಣದ ಉಪಾಯ ಹೇಳುತ್ತಿದ್ದಾರೆ. ಯಾವಾಗ ಶರೀರ ಉಳಿಯೋದಿಲ್ಲ ಅಂತ ಗೊತ್ತಾಗುತ್ತೆ, ಆವಾಗಲೂ ಕೂಡ ಮುಕ್ತ ಆಗುವ ಸಾಧ್ಯತೆ ಇದೆ. ಎಲ್ಲಿವರೆಗೆ ಇವುಗಳು ಬಂದಿಲ್ಲ. ಆಮೇಲೆ ರುಜ ಅಂದ್ರೆ ರೋಗ. ರುಜ ಅಂದ್ರೆ ರೋಗ, ಪ್ರತಿಕಾರ ಮಾಡ್ಲಿಕ್ಕೆ ಆಗದೆ ಇರೋ ರೋಗ, ಉಪಾಯ ಮಾಡಕ್ ಆಗದೆ ಇರೋ ರೋಗ. ಇದಕ್ಕೇನಂತಾರೆ? सल्लेखना, समाधि मरण. अब देखो दूसरी बात, ಉಪಾಯ ಯಾವ ಥರದ್ದು ಮಾಡೋದು? ಉಪಾಯ ಮಾಡ್ಲಿಕ್ಕೆ ಎಲ್ಲಿವರೆಗೆ ಸಾಧ್ಯ ಇದೆ ಉಪಾಯ ಮಾಡಬೇಕು. ಆದ್ರೆ ಯಾವ ಥರ ಉಪಾಯ ಮಾಡೋದು? ಯಾವ ಥರ ಮಾಡಿದ್ರೂ ಪರವಾಗಿಲ್ಲ, ನಾನು ಜೀವಂತವಾಗಿರ್ಬೇಕು, ऐसा नहीं. ಹಿಂಗಿಲ್ಲ. ಒಬ್ಬನಿಗೆ ಪ್ಯಾರಾಲಿಸಿಸ್ ಆಗಿದೆ, तो डॉक्टर ने ಹೇಳ್ತಿದ್ದಾನೆ, वो कबूतर होता है ना, उसका खून लगाओ तो बच जाओगे. बोले फिर सल्लेखना ले लो तुम. ये उपाय नहीं हुआ. ಇದು ಉಪಾಯ ಅಲ್ಲ. ಈ ಉಪಾಯ ಇದ್ರೆ ನಿನಗೆ ಸಮಾಧಿ ಮರಣನೇ ಯೋಗ್ಯ ಇದೆ. ಇದು ಉಪಾಯ ಅಲ್ಲ. ಉಪಾಯ कैसा होना चाहिए कि ಅದರಿಂದ ಇನ್ನೊಂದು ಜೀವದ ಮರಣ ಆಗಬಾರ್ದಲ್ಲ. ಯಾವ ದೇಹ ಇನ್ನೊಂದು ಜೀವಿಯ ಮರಣದಿಂದ ಜೀವಂತವಾಗಿರುತ್ತೆ, ऐसा देह तो पहले ही मर जाए. क्या करना उसको लेके? ಎಲ್ಲ ಹೇಳ್ತಾರಲ್ಲ, ಇದನ್ನೆಲ್ಲ ತಿನ್ಲಿಲ್ಲ ಅಂದ್ರೆ ವಿಟಮಿನ್ ಪ್ರೋಟೀನ್ ಸಿಗೋದಿಲ್ಲ. अरे भाड़ में जो ऐसा विटामिन प्रोटीन जब दूसरे के जीव के ऊपर ಇನ್ನೊಂದು ಜೀವ ತೆಗೆದು ಈ ಶರೀರ ಜೀವಂತವಾಗಿರುತ್ತೆ ಅಂದ್ರೆ ಅದು ಸಮಾಧಿ ಅಲ್ಲ, ಅದು ಉಪಾಯ ಅಲ್ಲ. ಫಿರ್ ಸಮಾಧಿ ಲೇನಾ चाहिए. ಅರ್ಥ ಆಗುತ್ತೆ? तो ಉಪಾಯ ಯಾವುದು ಅಂದ್ರೆ ಅವರವರ ಭೂಮಿಕೆಗೆ ಯೋಗ್ಯವಾದ ಉಪಾಯ. ಶ್ರಾವಕನ ಭೂಮಿಕೆಗೆ ಯೋಗ್ಯವಾದ ಉಪಾಯ ಶ್ರಾವಕನಿಗಿದ್ರೆ ಅವನು ಮಾಡಬೇಕು. ಮುನಿಗೆ ಯೋಗ್ಯವಾದ ಉಪಾಯ ಇದ್ರೆ ಮುನಿ ಮಾಡಬೇಕು. ಇಸ್ಲಿಯೇ ಸಮಂತ ಭದ್ರಾಚಾರ್ಯ ಏನು ಮಾಡ್ತಾರೆ? ದೀಕ್ಷಾ ಛೇದ ಏನ. ಯಾಕಂದ್ರೆ ಶ್ರಾವಕ ಮುನಿ ಅವಸ್ಥೆಯಲ್ಲಿ ಉಪಾಯ ಸಾಧ್ಯ ಇರಲಿಲ್ಲ. तो ಮುನಿ ಅವಸ್ಥೆಯನ್ನ ಛೇದ ಮಾಡಿ ಶ್ರಾವಕ ಅವಸ್ಥೆಗೆ ಬಂದು ಆಮೇಲೆ ಉಪಾಯ ಮಾಡಿ ಪುನಃ ದೀಕ್ಷೆ ತಗೋತಾರೆ. इसको छेदोपस्थापना कहते हैं. तो ಇದೇನಾಯ್ತು? ಉಪಾಯ. ಈ ತರ ಉಪಾಯ ಮಾಡಿದ ಮೇಲೇನೆ ಇವೆಲ್ಲ ಗ್ರಂಥಗಳನ್ನ ಬರೀತಾರೆ ಅವರು. ಯಾಕಂದ್ರೆ ಯಾವಾಗ ರೋಗ ಆಗಿತ್ತು ಆವಾಗಂತೂ ಆಚಾರ್ಯನೂ ಆಗಿರ್ಲಿಲ್ಲ ಅವರು. है ना? तो बाद में इतना सब लिखते हैं. आद्य स्तुतिकार, ಕಲಿಕಾಲ ಸರ್ವಜ್ಞ. ಮೊಟ್ಟ ಮೊದಲ ಶ್ರಾವಕಾಚಾರವನ್ನು ಬರೆದಿದ್ದು ಸಮಂತಪುತ್ರಾಚಾರ್ಯರು. ಇದಕ್ಕಿಂತ ಹಿಂದಿನ ಯಾವ ಶ್ರಾವಕಾಚಾರನೂ ಸಿಗೋದಿಲ್ಲ. 12 ಅಂಗಗಳಲ್ಲಿ ಉಪಾಸಕ ಅಧ್ಯಯನ ಅಂಗಿದೆಯಲ್ಲ, ಅದರ ಭಾಗ ಇದೆ ಇದು. ಏನು ಹೇಳ್ತಿದ್ದಾರೆ? ಉಪಸರ್ಗೆ ದುರ್ಭಿಕ್ಷೆ ಜರಸಿ ರುಜಾಯಾಮ್ ಚ ನಿಪ್ರತೀಕಾರೇ. ಇದು ನಿಪ್ರತೀಕಾರ ಆದಾಗ ಸಲ್ಲೇಖನ ಸಮಾಧಿ ತಗೋಬೇಕು. ಯಾತಕ್ಕೋಸ್ಕರ ತಗೋಬೇಕು? ಧರ್ಮಾಯ, ಧರ್ಮಕ್ಕೋಸ್ಕರ. ತನು ವಿಮೋಚನಂ, ದೇಹವನ್ನ ತ್ಯಾಗ ಮಾಡೋದು. ಧರ್ಮಾಯ ತನು ವಿಮೋಚನಂ ಆಹು ಸಲ್ಲೇಖನ. ಆರ್ಯ, ಆರ್ಯ ಅಂದ್ರೆ ಗಣಧರ ಪರಮೇಷ್ಠಿ. ಗಣಧರರು ಅದಕ್ಕೆ ಸಲ್ಲೇಖನ ಸಮಾಧಿ ಅಂತ ಕರೀತಾರೆ. ಇದು ಪ್ರಾರಂಭಿಕ ವಿಷಯ ಇದೆ. ಇಲ್ಲಿಂದ ಮುಂದೆ ನಾವು ಇದರ ಚರ್ಚೆ ಮಾಡೋದಿದೆ. ಸಾಮಾನ್ಯ ಶ್ಲೋಕದ ಅರ್ಥ ಆಗಿದೆ. ನಾಳೆ ಇದ್ರ ಮುಂದಿನ ಚರ್ಚೆಯನ್ನು